ವೀಕ್ಷಕರೇ, ಇವತ್ತು ಧನಸ್ಸು ರಾಶಿಯವರ ಬಹಳ ಮುಖ್ಯವಾದ, ಬಹಳ ಅಮೂಲ್ಯವಾದ, ನಿತ್ಯ ಜೀವನಕ್ಕೆ ಅಳವಡನೆ ಆಗುವಂತಹ, ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಬಹುಮುಖ್ಯ ಮಾಹಿತಿಗಳನ್ನ ನಾನು ಒಂದಿಷ್ಟು ಸರಳವಾಗಿ ನಿಮಗೆ ತಿಳಿಯುವ ಹಾಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇದು ಒಂದು ವಾರನೋ ಒಂದು ವರ್ಷನೋ ಈ ರೀತಿ ಇರಲ್ಲ, ಲೈಫ್ ಲಾಂಗ್, ಇಡೀ ನಿಮ್ಮ ಜೀವನದುದ್ದಕ್ಕೂ ಧನುಸ್ಸು ರಾಶಿಯವರು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಬಹುಮುಖ್ಯ ಇಂಪಾರ್ಟೆಂಟ್ ವಿಚಾರಗಳು. ಆಯ್ತಾ? ಮತ್ತೆ ನೀವು ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತವಾಗಿಯೂ ವಿಡಿಯೋ ಕೊನೆ ತನಕ ನೋಡಿ. ಅದ್ರ ಜೊತೆಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂತಹ ವಿವಿಧ ಮಾಹಿತಿಗಳನ್ನ ನೀವು ನಮ್ಮ ಚಾನಲ್ ನಲ್ಲಿ ವೀಕ್ಷಣೆ ಮಾಡಬಹುದು. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಮೊದಲಿಗೆ ನೀವು ಧನಸ್ಸು ರಾಶಿ ಎಂದಾಕ್ಷಣ ಲಾಂಛನ ಅಂದ್ರೆ ಚಿತ್ರ, ಬಿಲ್ಲಿನ ಚಿತ್ರವನ್ನ ಹೊಂದಿರತಕ್ಕಂಥದ್ದು, ಬಿಲ್ಲು ಬಾಣಗಳ ಚಿತ್ರವನ್ನ ಹೊಂದಿರತಕ್ಕಂಥದ್ದು. ವೀಕ್ಷಕರೇ, ಧನಸ್ಸು ರಾಶಿಯಲ್ಲಿ ಬರತಕ್ಕಂತಹ ನಕ್ಷತ್ರಗಳು ಯಾವುವು? ನಾನು ಮಾಸ ಭವಿಷ್ಯದಲ್ಲೆಲ್ಲ ಇದರ ಬಗ್ಗೆ ಕಾರ್ಯಕ್ರಮದಲ್ಲಿ ತಿಳಿಸಿರ್ತೇನೆ. ಆದ್ರೂ ಕೂಡ ಇಲ್ಲಿ ಧನಸ್ಸು ರಾಶಿಯವರ ನಕ್ಷತ್ರಗಳು ಯಾವುವು ಅಂತಂದ್ರೆ, ಮೂಲಾ ನಕ್ಷತ್ರದ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ 1ನೇ ಚರಣ ಸೇರಿರುವಂತಹ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ನಕ್ಷತ್ರಗಳು ಇವು ವೀಕ್ಷಕರೇ. ಇದರ ಜೊತೆಗೆ ಧನಸ್ಸು ರಾಶಿಯವರ ಅಧಿಪತಿ ಯಾರು, ರಾಶ್ಯಾಧಿಪತಿ ಯಾರು ಅನ್ನುವಂತಹ ವಿಚಾರ. ಗುರು ನಿಮ್ಮ ರಾಶಿಗೆ ರಾಶ್ಯಾಧಿಪತಿ ಆಗಿರತಕ್ಕಂಥದ್ದು. ಅದರ ಫಲನೂ ಸಾಧ್ಯವಾದಷ್ಟು ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೇನೆ. ಇನ್ನು ಇದು ಅಗ್ನಿ ತತ್ವದ ರಾಶಿ. ಆಯ್ತಾ? ಇದರ ಜೊತೆಗೆ ಇದರ ಸ್ವಭಾವ ಯಾವ ಪ್ರಕಾರ ಇರ್ತದಂತಂದ್ರೆ ದ್ವಿಸ್ವಭಾವ, ಚರನೂ ಅಲ್ಲ, ಸ್ಥಿರನೂ ಅಲ್ಲ, ದ್ವಿಸ್ವಭಾವ. ಇನ್ನು ನಿಮ್ಮ ರಾಶಿಗೆ, ಈ ಧನಸ್ಸು ರಾಶಿಗೆ ಬಹಳ ಮುಖ್ಯವಾಗಿ ಅದೃಷ್ಟ ಸಂಖ್ಯೆ ಯಾವುದು? ಬಹಳ ಮುಖ್ಯವಾದಂತ ಪಾಯಿಂಟ್. ನಿಮಗೆ 3 ಅನ್ನುವಂಥದ್ದು ಅದೃಷ್ಟ ಸಂಖ್ಯೆ. ನೀವು ಯಾವುದ್ರಲ್ಲಿ ಬೇಕಾದ್ರೂ ಬಳಸ್ಕೋಬಹುದು, ಉಪಯೋಗ ಮಾಡ್ಕೋಬಹುದು. ಸಾಧ್ಯವಾದಷ್ಟು 3 ಉಪಯೋಗ ಮಾಡ್ಕೊಳ್ಳಿ, ಅದು ನಿಮ್ಮ ಅದೃಷ್ಟ ಸಂಖ್ಯೆ. ನಿಮ್ಮ ಅದೃಷ್ಟ ದೇವತೆ ಯಾರು? ಅದೃಷ್ಟ ದೇವತೆ ಮಹಾವಿಷ್ಣು. ಮಹಾವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು. ಸಾಯಿಬಾಬಾ ಇರ್ಬೋದು, ಮತ್ತೆ ರಾಘವೇಂದ್ರ ಸ್ವಾಮಿ ಇರಬಹುದು. ಈ ಒಂದು ದೇವರ ಆರಾಧನೆ ಮಾಡ್ತಕ್ಕಂಥದ್ದು ದತ್ತಾತ್ರೇಯ ಸ್ವಾಮಿ ಆಗಿರ್ಬೋದು. ಈ ಒಂದು ದೇವರ ಆರಾಧನೆ ಮಾಡ್ತಕ್ಕಂಥದ್ರಿಂದ ನಿಮ್ಮ ಹಲವಾರು ಸಂಕಷ್ಟಗಳು, ಹಲವಾರು ತೊಂದರೆಗಳಿಗೂ ಕೂಡ ಒಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಅದೃಷ್ಟ ದೇವತೆಗಳು. ಹಾಗಾಗಿ ಈ ದೇವರನ್ನ ಆರಾಧನೆಯನ್ನ ಮಾಡಿ. ಇನ್ನು ನಿಮಗೆ ಬಹಳ ಮುಖ್ಯವಾದದ್ದು ಅದೃಷ್ಟದ ದಿನ ಯಾವುದು? ನಿಮಗೆ ಬಹಳ ಉಪಯೋಗವಾಗಿರತಕ್ಕಂತಹ ಅದೃಷ್ಟ ದಿನ ಯಾವುದು ಅಂತಂದ್ರೆ ಗುರುವಾರ, ಭಾನುವಾರವೂ ಕೂಡ. ಹಾಗಾಗಿ ಗುರುವಾರ ಮತ್ತು ಭಾನುವಾರ ನಿಮ್ಮ ಅದೃಷ್ಟದ ದಿನಗಳು. ಹಾಗಾಗಿ ಈ ದಿನಗಳಲ್ಲಿ ನೀವು ಯಾವುದೇ ಒಂದು ಉತ್ತಮ ಕೆಲಸಗಳನ್ನ ಮಾಡ್ಲಿಕ್ಕೆ ಅಣಿ ಆಗ್ಬೋದು. ಅದು ನಿಮ್ ಸಕ್ಸಸ್ಫುಲ್ ಡೇ ಅಂತ ಹೇಳ್ಬೋದು. ಇನ್ನು ನಿಮಗೆ ಅದೃಷ್ಟ ಬಣ್ಣ ಯಾವುದು ಅಂತಂದ್ರೆ ಹಳದಿ ಮತ್ತು ಕೆಂಪು ಬಣ್ಣ ನಿಮಗೆ ಬಹಳಷ್ಟು ಪ್ರಿಯವಾಗಿರ್ತಕ್ಕಂಥದ್ದು, ಅದೃಷ್ಟದಾಯಕವಾಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ರಾಶಿಗೆ ರತ್ನ ಯಾವುದು ಅಂತಂದ್ರೆ, ನಿಮ್ಮ ರಾಶಿಯ ರತ್ನ ಪುಷ್ಪರಾಗ. ಮತ್ತು ಈ ಕಾಲ ಪುರುಷನ ಅಂಗದಲ್ಲಿ ಅಂದ್ರೆ ಒಂದು ಬಾಡಿಯಲ್ಲಿ ನಿಮ್ಮ ಒಂದು ದೇಹದ ಸ್ಥಾನಗಳಲ್ಲಿ ನಿಮ್ಮ ಅಂದ್ರೆ ಈ ಧನಸ್ಸು ರಾಶಿಯ ಸ್ಥಾನ ಯಾವುದು ಅಂತಂದ್ರೆ ತೊಡೆಯ ಭಾಗವನ್ನ ಹೋಲುತ್ತೆ. ಇನ್ನು ಈ ರಾಶಿಯ ಸ್ವಭಾವ ಯಾವುದು ಅಂತಂದ್ರೆ ಒಂದಿಷ್ಟು ಕ್ರೂರವಾಗಿರ್ತಕ್ಕಂತಹ ಸ್ವಭಾವ, ಕ್ಷತ್ರಿಯ ವರ್ಣದ ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ನಿಮಗೆ ಮಿತ್ರ ರಾಶಿಗಳು ಯಾವುವು ಅಂತ ನೋಡಿದ್ರೆ ಮೇಷ, ಸಿಂಹ ರಾಶಿ ಮಿತ್ರರಾದ್ರೆ, ಶತ್ರು ರಾಶಿಗಳು ಕಟಕ, ವೃಶ್ಚಿಕ, ಮೀನ ರಾಶಿಗಳು ಶತ್ರು ರಾಶಿಗಳಾಗ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ವಿಶೇಷವಾಗಿರತಕ್ಕಂತಹ ಗುಣ ಯಾವುದು ಅಂತಂದ್ರೆ ವಿದ್ವಾಂಸರು, ವಿಧೇಯರು ಕೂಡ ಆಗಿರ್ತಕ್ಕಂಥದ್ದು. ಇದನ್ನ ಗಮನಿಸಬೇಕು ನೋಡಿ. ನಿಮಗೆ ಪ್ಲಸ್ ಪಾಯಿಂಟ್ ಅನ್ನುವಂಥದ್ದು ನೋಡಿದಾಗ ಸ್ವತಂತ್ರವಾಗಿ ಯೋಚಿಸ್ತಕ್ಕಂಥ. ಅದಕ್ಕಿಂತ ಮುಂಚೆ ಒಂದು
ಇಂಪಾರ್ಟೆಂಟ್ ಆದಂತ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB Predictions. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡೋರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ? ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಒಂದೊಂದು ಜಾತಕ ಆರ್ಡರ್ ಮಾಡಿಸ್ಕೊಂಡವರು ಇವತ್ತಿನ ದಿವಸ 10-15 ಅವ್ರ ಪರಿವಾರದ ಎಲ್ಲರದು ಜಾತಕವನ್ನ ತರಿಸ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅದ್ರ ಫೀಲಿಂಗ್ ಹೇಗಿರ್ಬೋದು, ಆ ಜಾತಕವನ್ನ ತೆಗೆದುಕೊಂಡಾಗ ಅದರ ಅನುಭವ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈಗಲೇ ನೀವು ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದೆಲ್ಲ ಏನ್ ಸೂಚಿಸ್ತದೆ? ಗುರು ನೋಡಿ, ಯಾವಾಗ್ಲೂ ಕೂಡ ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು, ಗುರುವಿನ ಆದೇಶದಂತೆ ನಡ್ಕೊಳ್ತಕ್ಕಂಥದ್ದು. ಯಾಕಂತಂದ್ರೆ ನಿಮಗೆ ಈ ವಿದ್ಯಾವಂತರು ಜಾಸ್ತಿ ನಿಮಗೆ. ಯಾಕಂತಂದ್ರೆ ನಿಮಗೆ ಶಿಕ್ಷಕರಾಗ್ತಕ್ಕಂಥದ್ದು, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅತಿ ಒಂದಿಷ್ಟು ವಿದ್ಯಾವಂತರು, ನ್ಯಾಯವಂತರು, ನ್ಯಾಯವನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಮತ್ತೆ ಈ ಬೇರೆಯವರಿಗೆ ಬಹಳಷ್ಟು ಅಡ್ವೈಸ್ ಮಾಡ್ತಕ್ಕಂಥದ್ದು, ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿಯನ್ನ ಬೇರೆಯವರಿಗೆ ಜಾಸ್ತಿ ಧಾರೆ ಎರೆಯುವಂಥದ್ದು, ನೀವು ಜಾಸ್ತಿ ಜನರಿಗೆ ಇಂಪ್ರೆಸ್ ಆಗ್ತೀರಿ, ಒಳ್ಳೆ ಮಾರ್ಗದರ್ಶನವನ್ನ ನೀಡ್ತೀರಿ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಬೇರೆಯವರಿಗೆ ಹಂಚತಕ್ಕಂಥದ್ದು, ಜ್ಞಾನವಂತರು, ವಿಚಾರವಂತರು, ಸಮಯ ಪ್ರಜ್ಞೆ ಉಳ್ಳವರು ನೀವಾಗಿರ್ತಕ್ಕಂಥದ್ದು. ಮತ್ತೆ ನೀವು ಒಂದಿಷ್ಟು ಅಧ್ಯಯನ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ವಿಭಾಗ ಇರ್ಬೋದು, ಅದನ್ನ ಜಾಸ್ತಿ ಬಲಪಡಿಸ್ತಕ್ಕಂಥದ್ದು, ಅಧ್ಯಯನ ಮಾಡ್ತೀರಿ, ತಿಳ್ಕೊಳ್ತೀರಿ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀರಿ. ಯಾವುದೇ ಕ್ಷೇತ್ರ ಇರ್ಬೋದು, ನಾನು 1-2 ಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲೇ ಇದ್ರೂ ಕೂಡ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಳ್ತೀರಿ. ಅಂದ್ರೆ ಜ್ಞಾನ ಅನ್ನುವಂಥದ್ದು ನಿಮಗೆ ಶಕ್ತಿ ಅಂತ ಹೇಳ್ಬೋದು. ಇನ್ನು ಈ ಒಂದಿಷ್ಟು ಪ್ಲಸ್ ಪಾಯಿಂಟ್ಗಳ ಬಗ್ಗೆ ಹೇಳಿದ್ದೀನಿ. ಈಗ ಒಂದಿಷ್ಟು ಮೈನಸ್ ಪಾಯಿಂಟ್ಗಳ ಬಗ್ಗೆನೂ ನಾನು ನಿಮಗೆ, ಧನಸ್ಸು ರಾಶಿಯವರ ಮೈನಸ್ ಪಾಯಿಂಟ್ಗಳು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇದು ಬಹಳ ನಿಮಗೆ ಉಪಯೋಗ ಆಗುತ್ತೆ. ಇದು ಲೈಫ್ ಟೈಮ್ ಆಗಿ ನೀವು ಉಪಯೋಗ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಸಹಕಾರಿ ಆಗುತ್ತೆ. ನೋಡಿ, ಧನಸ್ಸು ರಾಶಿಯವರಿಗೆ ಮೈನಸ್ಸು ಮಾಸ ಯಾವುದು ಅಂತಂದ್ರೆ ಶ್ರಾವಣ ಮಾಸ ಅಷ್ಟೊಂದು ಶುಭಕಾರಕವಲ್ಲ. ಮತ್ತೆ 3, 8, 13ನೇ ತಿಥಿಗಳು ನಿಮಗೆ ಅಷ್ಟೊಂದು ಯೋಗ್ಯವಾದ ಫಲ ನೀಡಲ್ಲ. ಇನ್ನು ನಿಮಗೆ ಶುಕ್ರವಾರ ಅಷ್ಟೊಂದು ಫಲ ಕೊಡಲ್ಲ, ಮೈನಸ್ ಪಾಯಿಂಟ್ ಇರ್ತಕ್ಕಂಥದ್ದು. ಇನ್ನು ನಿಮಗೆ ಭರಣಿ ನಕ್ಷತ್ರ, ಇನ್ನು ನಿಮಗೆ ಈ ವಜ್ರ ಯೋಗ, ಮತ್ತೆ ತೈತಿಲ ಕರ್ಣ ಯೋಗ, ಕರ್ಣ, ತಿಥಿ, ವಾರ, ನಕ್ಷತ್ರ, ಮಾಸಗಳನ್ನ ಈ ಎಲ್ಲ ನಾನು ಇವಾಗ ಹೇಳಿರ್ತಕ್ಕಂಥದ್ದು ಯಾವ್ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತಂದ್ರೆ, ನೋಡಿ, ಶುಕ್ರವಾರ ಮೈನಸ್ ಇದೆ ನಿಮಗೆ. ಇದು ಯಾವ್ಯಾವುದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂತಂದ್ರೆ, ಪ್ರಯಾಣ ಮಾಡುವಂಥದ್ದಕ್ಕೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಯಾತ್ರೆ ಮಾಡ್ಕೊಳ್ಳೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ, ಇನ್ನು ಹೊಸ ಉದ್ಯೋಗ ಪ್ರಾರಂಭ ಮಾಡೋದಕ್ಕೆ, ಇನ್ನು ಯಾರೋ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಅಥವಾ ಸರ್ಕಾರದ ಕೆಲಸಗಳಿಗೂ ನಾನು ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ, ಅಧಿಕಾರಿಗಳಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ
ಸಾಧ್ಯವಾದಷ್ಟು ಇವು ಎಲ್ಲವೂ ಅಪ್ಲೈ ಆಗುತ್ತೆ. ಸಾಧ್ಯವಾದಷ್ಟು ಇವು ಮೈನಸ್ ಇರ್ತಕ್ಕಂಥದ್ದನ್ನ ತಪ್ಪಿಸ್ಕೊಂಡು ನೀವು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದನ್ನ ನೀವು ಗಮನದಲ್ಲಿಟ್ಟುಕೊಳ್ಳಿ. ಇನ್ನೊಂದು ವಿಷಯ, ಯಾವುದೇ ಒಂದು ವಿವಾಹ ಇರ್ಬೋದು, ಉಪನಯನ ಇರ್ಬೋದು, ಮಂಗಳ ಕೆಲಸಗಳಿಗೆ ಇದ್ಯಾವುದು ಅಡ್ಡಿ ಬರಲ್ಲ. ಹಾಗಾಗಿ ಈ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡಿಟ್ಕೊಳ್ಳಿ ಅಥವಾ ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಮ ನಿತ್ಯ ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ಳಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದು ನಮ್ಮ ವಿಚಾರ. ಹಾಗಾಗಿ ಈ ವಿಡಿಯೋ ಮಾಡಿದ್ದು. ಇನ್ನು ನಿಮ್ಮ ವೈಯಕ್ತಿಕ ಜಾತಕಗಳನ್ನು ನುರಿತ ಜ್ಯೋತಿಷರಲ್ಲಿ ಅದರ ಬಗ್ಗೆ ಅಧ್ಯಯನವನ್ನ ಮಾಡಿಸ್ಕೊಂಡು ನಿಮ್ಮ ಜೀವನವನ್ನ ಸುಖಮಯವಾಗಿಟ್ಕೊಳ್ಳಿ. ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಲ್ವಾ? ಹಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಜೊತೆಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಬಗ್ಗೆ ತಿಳ್ಕೊಳ್ಳಬೇಕಾಗಿರ್ತಕ್ಕಂಥ ವಿಡಿಯೋದ ಲಿಂಕ್ ಕೂಡ ನಿಮಗೆ ಸಿಗುತ್ತೆ. ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಾಶಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೀವು ವೀಕ್ಷಣೆ ಮಾಡಬಹುದು. ಸರ್ವೇ ಜನ ಸುಖಿನೋ ಭವಂತು.